ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ದದ್ದಲ್ ರಕ್ಷಣೆಗೆ ನಿಂತಿದ್ಯಾ ಎಸ್ಐಟಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ದದ್ದಲ್ ರಕ್ಷಣೆಗೆ ನಿಂತಿದ್ಯಾ ಎಸ್ಐಟಿ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರೋದು. ಮಾಧ್ಯಮ ಇಡಿಯಿಂದ ತಪ್ಪಿಸಿಕೊಳ್ಳಲು ಬೇರೆ ಬೇರೆ ಕಾರಿನಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಮಾಜಿ ಸಚಿವ ಹಾಲಿ ಶಾಸಕ ಬಿ ನಾಗೇಂದ್ರ ಈಗ ಆಲ್ರೆಡಿ ಈ ಕೇಸಲ್ಲಿ ಅರೆಸ್ಟ್ ಆಗಿರೋದು. ತನಿಖೆಗೆ ಸಹಕಾರ ನೀಡದ ಹಿನ್ನೆಲೆ ನಾಗೇಂದ್ರನನ್ನ ಇಡಿ ಬಂಧಿಸಿದೆ. ನಾಗೇಂದ್ರ ಬಂಧನದ ಬೆನ್ನಲ್ಲೇ ಎಸ್ಐಟಿಗೆ ದದ್ದಲ್ ಹಾಜರಾಗಿದ್ರು. ಎಸ್ಐಟಿ ವಿಚಾರಣೆಯ ಬೆನ್ನಲ್ಲೇ ಶಾಸಕ ದದ್ದಲ್ಗೆ ಬಂಧನ ಭೀತಿ ಕಾಡ್ತಾ ಇತ್ತು. ದದ್ದಲ್ ಹೊರಗಡೆ ಬರ್ತಾ ಇದ್ದಂತೆ ಇಡಿ ವಶಕ್ಕೆ ಪಡೆಯುವ ಸಾಧ್ಯತೆ. ಹೀಗಾಗಿ ಇಡಿ ಕಣ್ತಪ್ಪಿಸಿ ಬೇರೆ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ದದ್ದಲ್. ಸದ್ಯ ಶಾಸಕ ಬಸನಗೌಡ ದದ್ದಲ್ ಎಲ್ಲಿದ್ದಾರೆ? ಸೋಮವಾರ ಇಡಿ ವಿಚಾರಣೆಗೆ ಹಾಜರಾಗ್ತಾರಾ? ಇದೆಲ್ಲದರ ಬಗ್ಗೆ ಮಾಹಿತಿ ಬರಬೇಕಾಗತ್ತೆ. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುದೀರ್ಘವಾಗಿ ವಿಚಾರಣೆ ಆಗ್ತಾ ಇದೆ. ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮಾಡಲಾಗಿದೆ. ಎಸ್ಐಟಿ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದೆ. ಇಡಿ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಆಗ್ತಾ ಇದೆ. ಈಗ ಆಲ್ರೆಡಿ ಮಾಜಿ ಸಚಿವ ಶಾಸಕ ನಾಗೇಂದ್ರ ಇವರನ್ನು ಕೂಡ ಇಡಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಬಸನಗೌಡ ದದ್ದಲ್ನ ರಕ್ಷಣೆಗೆ ನಿಂತಿದ್ಯಾ ಎಸ್ಐಟಿ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು. ಯಾಕಂದ್ರೆ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾರೆ, ಅದಾದ ಮೇಲೆ ಹೊರಗಡೆ ಬರ್ತಾರೆ ಅಂತ ಕಾದ್ರೆ ಬೇರೆ ಬೇರೆ ಕಾರಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಅಂದ್ರೆ ಈ ಎಸ್ಕೇಪ್ನ ಹಿಂದೆ ಎಸ್ಐಟಿ ಅಧಿಕಾರಿಗಳ ಕೈವಾಡ ಇದೆಯಾ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರೋದು. ಒಂದ್ ಕಡೆ ತನಿಖೆಗೆ ಸಹಕಾರ ಕೊಡಲಿಲ್ಲ, ಇಡಿ ನಾಗೇಂದ್ರ ಮನೆ ಮೇಲೆ ದಾಳಿ ಮಾಡುತ್ತೆ. ಸುದೀರ್ಘವಾಗಿ 2 ದಿನಗಳ ಕಾಲ ಕಂಪ್ಲೀಟ್ ಮನೆ, ನಾಗೇಂದ್ರಗೆ ಸೇರಿದಂತಹ ಮನೆ, ಬೇರೆ ಬೇರೆ ರೀತಿಯ ಜಾಗಗಳಲ್ಲಿ. ಆದರೆ ಯಾವ ತನಿಖೆಗೂ ಕೂಡ ಸಹಕಾರ ಕೊಡದಂತ ಹಿನ್ನೆಲೆಯಲ್ಲಿ ಇಡಿಗೆ ಅರೆಸ್ಟ್ ಕೂಡ ಮಾಡುತ್ತೆ. ಈಗ ಅರೆಸ್ಟ್ನ ಭೀತಿ ಕಾಡ್ತಾ ಇರೋದು ಬಸನಗೌಡ ದದ್ದಲ್ಗೂ ಕೂಡ, ಎಲ್ಲ ಅರೆಸ್ಟ್ ಆಗ್ಬಿಡ್ತೀನೋ ಅನ್ನೋ ಭೀತಿ ಕಾಡ್ತಾ ಇರೋದ್ರಿಂದ ಇದರಿಂದ ರಕ್ಷಣೆ ಆಗೋದಕ್ಕೆ ನಾನಾ ರೀತಿಯ ಸರ್ಕಸ್ ಅನ್ನ ಮಾಡ್ತಾ ಇರೋದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ, ಒಂದು ಕಡೆ ಇಡಿ ಎರಡೂ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಶಾಸಕ ಬಸನಗೌಡ ದದ್ದಲ್ ಕತೆ ಏನು? ಅಂದ್ರೆ ಇಡಿ ಹಾಗೆ ಮಾಧ್ಯಮದವರ ಕಣ್ತಪ್ಪಿಸಿ ಓಡಾಡ್ತಾ ಇದ್ದಾರೆ. ಎಲ್ಲದರ ಹಿಂದೆ ಎಸ್ಐಟಿ ಅಧಿಕಾರಿಗಳ ಕೈವಾಡ ಇದೆಯಾ? ಹೇಗೆ ವೆಂಕಟೇಶ್? ಖಂಡಿತವಾಗ್ಲೂ ಪೂರ್ಣಿಮಾ, ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಕೂಡ ಎಸ್ಐಟಿಯಲ್ಲಿ ಒಂದು ತಂಡ ರಚನೆ ಆಗುತ್ತೆ, ಒಂದು ತನಿಖೆ ಮಾಡಬೇಕಂತ ಹೇಳಿ. ಸೊ ಆರಂಭದಲ್ಲಿ ಅವರಿಗೆ ಒಂದು ನೋಟಿಸನ್ನು ಕೊಡುತ್ತೆ, ಒಂದು ತನಿಖೆಗೆ ಬರಬೇಕಂತ ಹೇಳಿ. 2 ದಿನಗಳ ನಂತರ ಒಂದು ತನಿಖೆ ಬಂದು ಹೋದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಸೊ ಅದಾದ ನಂತರ ಏನು ಒಂದು ಈಗ ಮಾಜಿ ಸಚಿವ ನಾಗೇಂದ್ರವನ್ನು ಅರೆಸ್ಟ್ ಮಾಡ್ಕೊಂಡಿರುವಂಥದ್ದು. ದದ್ದಲ್ಗಾಗಿ ಸಾಕಷ್ಟು ಕಡೆ ಇಡಿ ಅಧಿಕಾರಿಗಳು ತನಿಖೆ ಮತ್ತು ತಲಾಶನ ಮಾಡಿದ್ರು ಕೂಡ ಎಲ್ಲೂ ಸಿಕ್ಕಿರೋದಿಲ್ಲ ಕೂಡ. ನಿನ್ನೆ ಏಕಾಏಕಿ ಅವರನ್ನು ಬಂಧನ ಮಾಡಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಆತ ನೇರವಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ತನಿಖೆಗೆ ಹೋಗಿರೋದು. ಸ್ವತಃವಾಗಿ ಆತನೇ ಹೋಗಿ ಒಂದು ತನಿಖೆಗೆ ಒಳಪಡ್ತಾರೆ. ಇದಾದ ನಂತರ ಏನು ಒಂದು ನಿರಂತರವಾದಂತಹ ಒಂದು ತನಿಖೆ ನಡೆಯುತ್ತೆ. ತದನಂತರ ರಾತ್ರಿ ಅವರು ಮಾಧ್ಯಮಗಳು ಮತ್ತು ಇಡಿ ಅವರ ಅಧಿಕಾರಿ ಕಣ್ತಪ್ಪಿಸಿ ಹೊರಗಡೆ ಬಂದಿರುವಂಥದ್ದು. ಅಂದರೆ ಆತನ ಕಾರು ಒಂದು ಏನಿದೆ ಇನೋವಾ ಕಾರ್ ಹೊರಗಡೆ ಬಂದ ನಂತರ ಎಲ್ಲರೂ ಕೂಡ ಅದರಲ್ಲಿ ಇದ್ದಾರೆ ಅಂತ ಹೇಳಿ ಭಾವಿಸ್ತಾ ಇದ್ರು. ಆದರೆ ಒಂದು ಸಣ್ಣ ಕಾರ್ನಲ್ಲಿ ಆತ ಪಾಸ್ ಆಗಿದ್ದಾನೆ ಅಂತ ಹೇಳೋ ಮಾಹಿತಿಗಳು ಲಭ್ಯವಾಗ್ತಿರೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ನೋಡಿದ್ರೆ ಮೇಲ್ನೋಟಕ್ಕೆ ಎಸ್ಐಟಿ ಅಧಿಕಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಿಂತಿದ್ದಾರೆ ಅನ್ನುವಂತಹ ಅನುಮಾನಗಳು ಕೂಡ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಮಾಧ್ಯಮದವರು ಹೊರಗಡೆ ಇದ್ದಾರೆ ಮತ್ತು ಇಡಿ ಅಧಿಕಾರಿಗಳು ಕೂಡ ತಮ್ಮನ್ನು ಹುಡುಕ್ತಾ ಇದ್ದಾರೆ ಬಂಧನ ಮಾಡೋಕೆ ಅಂತ ಹೇಳೋ ಮಾಹಿತಿ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಕಣ್ತಪ್ಪಿಸಿ ಕಳಿಸಿದ್ರ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಕೂಡ ಬಂಧನ ಮಾಡಿ ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ತನಗೂ ಕೂಡ ಈಗ ಬಂಧನದ ಭೀತಿ ಎದುರಾಗಿರೋದ್ರಿಂದಾಗಿ ಸಹಜವಾಗಿ ಆತ ಈಗ ತಲೆ ತಪ್ಪಿಸ್ಕೊಂಡಿರುವಂಥದ್ದು. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಸೋಮವಾರ ಮತ್ತೆ ವಿಚಾರಣೆಗೆ ಬರಬೇಕಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಇಡಿ ಅಧಿಕಾರಿಗಳು ಕೂಡ ದದ್ದಲ್ಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ, ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಈಗ. ಸೊ ಸೋಮವಾರ ಅವರು ವಿಚಾರಣೆಗೆ ಬರ್ತಾರಾ ಅಥವಾ ಇಡಿ ಅಧಿಕಾರಿಗಳ ಕೈಗೆ ಲಾಕ್ ಆಗ್ತಾರ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಪೂರ್ಣಿಮಾ. ವೆಂಕಟೇಶ್, ಹಾಗೆ ಇರಿ, ಮತ್ತೆ ನಾನು ಜೊತೆಗೆ ಮಾತನಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಹಾಗೆ ಬಸನಗೌಡ ದದ್ದಲ್ಗೆ ಇಡಿ ಕಂಟಕ ಎದುರಾಗಿರೋದು. ಈಗ ಇನ್ನೊಂದು ಕಡೆ
ಬ್ಯಾಂಕ್ ಆಡಳಿತ ಮಂಡಳಿ ಸದಸ್ಯರಿಗಾಗಿಯೂ ಕೂಡ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಇನ್ನೂ ಕೂಡ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಪತ್ತೆಯಾಗಿಲ್ಲ. ಇದೇ ಬ್ಯಾಂಕಲ್ಲೇ ಎಲ್ಲ ಟ್ರಾನ್ಸಾಕ್ಷನ್ ಕೂಡ ಆಗಿರೋದು. ಬ್ಯಾಂಕ್ ಅಧಿಕಾರಿಗಳಿಗಾಗಿ ಶೋಧ ಮಾಡಲಾಗ್ತಾ ಇದೆ. ಎಸ್ಐಟಿ, ಇಡಿ, ಸಿಬಿಐ ಮೂರೂ ತನಿಖಾ ತಂಡಗಳಿಂದ ಶೋಧ ಮಾಡಲಾಗ್ತಾ ಇರೋದು. ಈಗಾಗಲೇ ಬ್ಯಾಂಕ್ನ 6 ಮಂದಿಯ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆ ಬ್ಯಾಂಕ್ ಅಧಿಕಾರಿಗಳು ಎಸ್ಕೇಪ್ ಆಗಿದ್ದಾರೆ. ಕೋರ್ಟ್ಗೆ ಎಸ್ಐಟಿಯಿಂದ ರಿಮ್ಯಾಂಡ್ ಅರ್ಜಿ ಮೂಲಕ ಮಾಹಿತಿಯನ್ನ ಕೊಡಲಾಗಿದೆ. ನೋಡಿ, ಒಂದು ಕಡೆ ಇಡಿ, ಎಸ್ಐಟಿ ಎರಡೂ ಕಡೆಯಿಂದನೂ ಕೂಡ ಸುದೀರ್ಘವಾಗಿ ವಿಚಾರಣೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಬ್ಯಾಂಕ್ ಅಧಿಕಾರಿಗಳಿಗೋಸ್ಕರನೂ ಕೂಡ ಹುಡುಕಾಟವನ್ನ ಮಾಡ್ತಾ ಇರೋದು. ಎಸ್ಐಟಿ, ಇಡಿ, ಸಿಬಿಐ ಅಧಿಕಾರಿಗಳಿಂದ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳಿಗಾಗಿ ಹುಡುಕಾಟ ಮಾಡಲಾಗ್ತಾ ಇದೆ. ಆದರೆ 6 ಜನರ ಮೇಲೆ ಏನು ಕಂಪ್ಲೇಂಟ್ ಆಗಿದೆ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಮನೆ ವಿಳಾಸ ಹುಡ್ಕೊಂಡು ತನಿಖಾ ತಂಡ ಹೋಗಿತ್ತು. ಆದರೆ ಮನೆಗಳಿಗೆ ಬೀಗ ಹಾಕಿ ಬ್ಯಾಂಕ್ ಅಧಿಕಾರಿಗಳು ಎಸ್ಕೇಪ್ ಆಗಿದ್ದಾರೆ. ಎಸ್ಐಟಿ, ಇಡಿ, ಸಿಬಿಐ ಅಧಿಕಾರಿಗಳಿಂದ ನಾಪತ್ತೆಯಾದವರಿಗಾಗಿ ಶೋಧ ಮಾಡಲಾಗ್ತಾ ಇದೆ. ಬಹುಕೋಟಿ ಹಗರಣದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಪಾತ್ರ ದೊಡ್ಡ ಮಟ್ಟದ್ದಾಗಿದೆ. ನಿಗಮದ ಅಕೌಂಟ್ನಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಹಣ ಟ್ರಾನ್ಸಾಕ್ಷನ್ ಆಗಿರೋದು. ಹಾಗಾಗಿ ಈ ಕೇಸಲ್ಲಿ ಬ್ಯಾಂಕ್ ಅಧಿಕಾರಿಗಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದಾಗೇನೆ ಹೆಚ್ಚಿನ ತನಿಖೆ ಗೊತ್ತಾಗುತ್ತೆ. ನೋಡಿ, ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ವೆಂಕಟೇಶ್ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ರಿ, ನಿಮ್ಮ ಜೊತೆಗೆ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ. ಈಗಾಗಲೇ ಬ್ಯಾಂಕ್ ಅಧಿಕಾರಿಗಳಿಗೋಸ್ಕರ ಹುಡುಕಾಟ ಮಾಡ್ತಾ ಇದೆ ಎಸ್ಐಟಿ, ಇಡಿ, ಸಿಬಿಐ. ನಿಗಮದ ಅಕೌಂಟ್ನಿಂದ ಹಣ ವರ್ಗಾಯಿಸೋದಕ್ಕೆ ಯಾರು ಸೂಚನೆ ಕೊಟ್ಟರು, ಯಾರಿದ್ದಾರೆ ಇದರ ಹಿಂದೆ, ಮೌಖಿಕ ಆದೇಶ ಕೊಟ್ಟವರು ಯಾರು, ಯಾರಾದ್ರೂ ಸೂಚನೆ ಕೊಟ್ರೆ ತಾನೇ ಬ್ಯಾಂಕ್ನ ಅಧಿಕಾರಿಗಳು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಸಾಧ್ಯ. ಕೋಟಿ ಕೋಟಿ RTGS ಮೂಲಕ ಅಧಿಕೃತ ಮಾಹಿತಿಯನ್ನ ಯಾರು ಕೊಟ್ರು ಹಣ ವರ್ಗಾವಣೆ ಮಾಡೋದಕ್ಕೆ? ಬ್ಯಾಂಕ್ ಸಿಬ್ಬಂದಿ, ಅಧಿಕಾರಿಗಳ ಶಾಮೀಲಿನ ಬಗ್ಗೆ ತನಿಖೆಯಾಗಬೇಕು. ಹಾಗಾಗಿ ಈ ಮೂರೂ ತನಿಖಾ ಸಂಸ್ಥೆಗಳಿಂದ ಈಗ ತನಿಖೆ ಆಗ್ತಾ ಇದೆ. ನಿಗಮದ ಅಕೌಂಟ್ನಿಂದ ಕೋಟಿ ಕೋಟಿ ಹಣ ವರ್ಗಾವಣೆಯಾಗಿರೋದು, ಅದು ಯೂನಿಯನ್ ಬ್ಯಾಂಕ್ನಿಂದ ಬೇರೆ ಬೇರೆ ಅಕೌಂಟ್ಗೆ ಕೋಟಿ ಕೋಟಿ ಹಣ ಟ್ರಾನ್ಸಾಕ್ಷನ್ ಆಗಿದೆ. ಯಾರು ಅಧಿಕಾರವನ್ನ ಕೊಟ್ಟರು, ಇದರ ಹಿಂದೆ ಯಾರಾದರೂ ದೊಡ್ಡವರಿದ್ದಾರಾ, ಎಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ವೆಂಕಟೇಶ್, ಆಗ್ಲೇ ಹೇಳ್ತಾ ಇದ್ರಿ ಬಸನಗೌಡ ದದ್ದಲ್ಲೂ ಕಣ್ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಇದರ ಹಿಂದೆ ಏನಾದರೂ SIT ಅಧಿಕಾರಿಗಳ ಪಾತ್ರ ಇದೆಯಾ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಅದೆಲ್ಲದರ ನಡುವೆ SIT, ED, CBI ಮೂರೂ ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗ್ತಾ ಇದೆ. ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿಗಳಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಒಂದಷ್ಟು ಜನರ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ. ಆದರೆ ಅವರು ಎಲ್ಲಿದ್ದಾರೆ, ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಯಾವ ರೀತಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ ಅಂತ ವೆಂಕಟೇಶ್? ಎಸ್ ಪೂರ್ಣಿಮಾ, ಈಗ SITಯಲ್ಲಿ ಕೂಡ ಈಗ 11 ಜನರ ಬಂಧನ ಆಗಿರುವಂಥದ್ದು, ಅವ್ರ ಮೇಲೆ ಕೂಡ FIR ಆಗಿದೆ. ಸೊ ಇಡೀ ಒಬ್ಬರನ್ನು ಅಧಿಕೃತವಾಗಿ ಬಂಧನ ಮಾಡಿ ಈಗ ವಿಚಾರಣೆ ಮಾಡಿ ನಂತರ ಹರೀಶನ್ನು ಕಳಿಸಿದ್ರು. ಈಗ ಮಾಜಿ ಸಚಿವ ನಾಗೇಂದ್ರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಿಗಮದ ಅಧ್ಯಕ್ಷ ಏನು ಪದ್ಮರಾಜ್ ಇದ್ದಾನೆ, ಆತ ಪದ್ಮರಾಜ್ ಮತ್ತು ಈಗ ಶಾಸಕರಾಗಿರುವಂಥ ದದ್ದಲ್ ಅವರಿಗೂ ಕೂಡ ಈಗ ಕಂಟಕ ಇದಾಗಿರುವಂಥದ್ದು. ಯಾಕಂತೇಳಿದ್ರೆ ಈಗ ಈ ನಿಗಮದ ಅಮೌಂಟ್ ಏನಿದೆ ಆ ಒಂದು ಫಂಡನ್ನು ಮಾಡ್ತಾ ಇದ್ದಿದ್ದು ಯೂನಿಯನ್ ಬ್ಯಾಂಕ್, ಅಂದರೆ MG ರಸ್ತೆಯಲ್ಲಿರುವಂಥ ಯೂನಿಯನ್ ಬ್ಯಾಂಕಿಂದ. ಸೊ ಆ ಒಂದು ಬ್ಯಾಂಕಿನಂತಹ ಅಧಿಕಾರಿಗಳು, ಬ್ಯಾಂಕ್ನ ಸಿಬ್ಬಂದಿಗಳೇನಿದ್ದಾರೆ ಅವರ ವಿರುದ್ಧ ಕೂಡ 6 ಜನ ಅಧಿಕಾರಿಗಳ ವಿರುದ್ಧ ಕೂಡ ಈಗ FIR ದಾಖಲಾಗಿರುವಂಥದ್ದು. FIR ದಾಖಲಾದ ನಂತರ 6 ಜನ ಕೂಡ ಕಣ್ಮರೆಯಾಗಿದ್ದಾರೆ. ಹೀಗಾಗಿ ಅವರಿಗೋಸ್ಕರ ಒಂದು ಕಡೆ CBI, ಮತ್ತೊಂದು ಕಡೆ ED ಹಾಗೂ SIT ಮೂರು ತನಿಖಾ ತಂಡಗಳು ಕೂಡ ಅವ್ರಿಗಾಗಿ ತಲಾಶನ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಅವರು ಸಿಗ್ತಾ ಇಲ್ಲ. ಯಾಕಂತೇಳಿದ್ರೆ ಈ ಹಣ ಏಕಾಏಕಿ ಯಾರೋ ತಂದು ಕೊಟ್ಟಂಥದ್ದು, ATMನಿಂದ ಡ್ರಾ ಮಾಡಿ ತೆಗೆದುಕೊಂಡು ಕೊಟ್ಟಂಥ ಹಣ ಅಲ್ಲ. ಬದಲಾಗಿ 186 ಕೋಟಿ ಏನಿದೆ ಈ ಒಂದು ಹಣ ಬ್ಯಾಂಕ್ನ ಮೂಲಕವೇ ಟ್ರಾನ್ಸಾಕ್ಷನ್ ಆಗಿರಬೇಕು. ಸೊ ಆ ಹಿನ್ನೆಲೆಯಲ್ಲಿ RTGS ಮೂಲಕವೇ ಈ ಒಂದು ಹಣ ಟ್ರಾನ್ಸ್ಫರ್ ಆಗಿರೋದ್ರಿಂದ ಅಧಿಕಾರಿಗಳ ಶಾಮೀಲು ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಅಂದರೆ ಈ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದು ಯಾರು, ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟದ್ದು ಯಾರು ಅಂತ ಹೇಳಿ ಕೂಡ ಈಗ ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಸಿಗಬೇಕಾಗುತ್ತೆ. ಯಾಕಂತೇಳಿದ್ರೆ ಅವರ ಒಂದು ಹೇಳಿಕೆಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕೇವಲ ಇವ್ರು ಯಾರೋ PA ಅಥವಾ ಮಾಜಿ ಸಚಿವ ನಾಗೇಂದ್ರ ಅವರು ಕೂಡ ಅಂತ ಹೇಳಿಕೆಗಳು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಕೂಡ ಈಗ ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ಅಂತ ಸ್ಟೇಟ್ಮೆಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತೇಳಿದ್ರೆ ಅವರ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳಿದ್ದು ಯಾರು, ಯಾರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು, ಯಾವ ತಿಂಗಳಲ್ಲಿ ಎಷ್ಟು ದಿನ ಮತ್ತು ಎಷ್ಟೆಷ್ಟು ಹಣ ಯಾವ್ಯಾವ ಖಾತೆಗಳಿಗೆ ಕೂಡ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಕೂಡ ಕಂಪ್ಲೀಟ್ ಡೀಟೇಲ್ ಕೂಡ ಅವ್ರ ಹತ್ರ ಇರಬೇಕಾಗುತ್ತೆ. ಈಗಾಗಲೇ ಅವರು ಕೊಟ್ಟಂಥ ಒಂದು ಹೇಳಿಕೆ, ಒಂದು ಸ್ಟೇಟ್ಮೆಂಟನ್ನು ಕೂಡ ಈಗಾಗಲೇ ನಾವು ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ವಿ. ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಯೂನಿಯನ್ ಬ್ಯಾಂಕ್ನಿಂದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಅದನ್ನು ಮಾಡಿಸಿದವರು ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಬ್ಯಾಂಕ್ ಸಿಬ್ಬಂದಿಗಾಗಿ ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಸೊ ಇದಾದರೆ ಮತ್ತೊಂದು ಕಡೆ ಇವ್ರನ್ನ ಮತ್ತೆ ಈಗ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಕೂಡ ಕುಮ್ಮಕ್ಕು ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ED ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು.
ವೆಂಕಟೇಶ್.